ಆತ್ಮೀಯ ವೀಕ್ಷಕ ಬಾಂಧವರೇ, ಸತ್ಯವೇದ ಅಧ್ಯಯನ ಕಾರ್ಯಕ್ರಮದಲ್ಲಿ ನಿಮ್ಮ ಪಾಲುಗಾರಿಕೆಗಾಗಿಯೂ ನಿಮ್ಮ ಪ್ರೋತ್ಸಾಹದಾಯಕ ಕರೆಗಳಿಗಾಗಿಯೂ ಕೃತಜ್ಞತೆಗಳು. ಆದಿಕಾಂಡ ಪುಸ್ತಕದ ಅಧ್ಯಯನವು ನಮ್ಮ ಆತ್ಮೀಕ ಜೀವಿತಕ್ಕೆ ಬಹು ಆಶೀರ್ವಾದದಾಯಕವಾಗಿದೆ ಅಲ್ಲವೇ? ನನ್ನ ತಮ್ಮನನ್ನು ಕಾಯುವನು ನಾನು. ಕಾಯಿನನ ಈ ಉತ್ತರದ ರಹಸ್ಯವೇನು? ದೇವರಿಲ್ಲದ ನಾಗರಿಕತೆ ಅಂದರೇನು? ಎಲ್ಲವನ್ನು ತಿಳಿದುಕೊಳ್ಳಲು ನೀವು ಬಯಸುವುದಾದರೆ ಇಂದಿನ ಕಾರ್ಯಕ್ರಮವನ್ನು ಆರಂಭದಿಂದ ಕಡೆಯವರೆಗೂ ವೀಕ್ಷಿಸಿರಿ. ತಪ್ಪದೇ ಕರೆ ಮಾಡಿರಿ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು. ಅವರು ಯಾತ್ರಾಪರರಾಗಿ ಕಣ್ಣೀರಿನ ತಗ್ಗನ್ನು ದಾಟುವಾಗ ಅಲ್ಲಿ ಒರತೆಗಳನ್ನು ತೋಡಿ ನೀರಿನ ಸ್ಥಳವಾಗ ಮಾಡುತ್ತಾರೆ. ಕೀರ್ತನೆಗಳು 84:5 ಮತ್ತು 6ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಬಯಸುತ್ತೇವೆ. ಪ್ರಿಯರೇ, ಈ ಕೃಪಾ ಸಮಯದಲ್ಲಿ ದೇವರಾತ್ಮನ ಸಹಾಯದೊಂದಿಗೆ ಸತ್ಯವೇದದ ಮೊದಲನೆಯ ಪುಸ್ತಕವಾಗಿರುವ ಆದಿಕಾಂಡ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ಕಾಯಿನನು ಹೇಬೇಲನನ್ನು ಕೊಂದು ಹಾಕಿದ್ದು ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ತರುವಾಯ ಕಾಯಿನನು ತನ್ನ ತಮ್ಮನಾದ ಹೇಬೇಲನಿಗೆ, ಅಡವಿಗೆ ಹೋಗೋಣ ಬಾ ಎಂದನು. ಅಡವಿಗೆ ಬಂದಾಗ ಕಾಯಿನನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು. ಯೆಹೋವನು ಕಾಯಿನನನ್ನು, ನಿನ್ನ ತಮ್ಮನಾದ ಹೇಬೇಲನು ಎಲ್ಲಿ ಎಂದು ಕೇಳಿದಾಗ ಅವನು, ನಾನರಿಯೆ, ನನ್ನ ತಮ್ಮನನ್ನು ಕಾಯುವವನು ನಾನೋ ಎಂದು ಉತ್ತರ ಕೊಟ್ಟನು ಎಂಬುದೇ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದಲ್ಲಿ ನೋಡುವಂಥ ಉತ್ತರವು ಪ್ರಾಯೋಗಿಕವಾಗಿ ಒಂದು ನಾಚಿಕೆಗೆಟ್ಟ ಉತ್ತರವಾಗಿರುತ್ತದೆ. ಪ್ರಾಮಾಣಿಕವಾಗಿ ಅವನಿಗೆ ತನ್ನ ತಮ್ಮನಿಗಾಗಿಯೂ ಮತ್ತು ದೇವರಿಗಾಗಿಯೂ ಸ್ವಲ್ಪವೇ ಸ್ವಲ್ಪ ಮರ್ಯಾದೆ ಇತ್ತು. ಅವನು ತನ್ನ ಕ್ರಿಯೆಯನ್ನು ಮರೆಮಾಡಲು ಪ್ರಯತ್ನಿಸುತ್ತಾ ಇದ್ದಾನೆ. ಆದರೆ ದೇವರ ವಾಕ್ಯವು ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 26ನೇ ವಚನದಲ್ಲಿ ಹೀಗೆ ಹೇಳುತ್ತದೆ, ಮರೆಯಾಗಿರುವ ಯಾವುದೂ ವ್ಯಕ್ತವಾಗದೇ ಇರುವುದಿಲ್ಲ, ಹೊರಪಡದ ರಹಸ್ಯವೂ ಇಲ್ಲ ಎಂಬುದೇ. ಒಂದು ವೇಳೆ ನಮ್ಮಲ್ಲಿ ರಹಸ್ಯ ಪಾಪಗಳು ಇರುವುದಾದರೆ ಈ ವಾಕ್ಯವು ಅದರ ಕುರಿತು ಯೋಚಿಸುವುದಕ್ಕೆ ಸೂಕ್ತವಾಗಿರುತ್ತದೆ. ನಾವು ಈ ಲೋಕದೊಳಗೆ ಇರುವಾಗಲೇ ಅವುಗಳನ್ನು ಕುರಿತು ವ್ಯವಹರಿಸುವುದಾದರೆ ಒಳ್ಳೆಯದಾಗಿರುತ್ತದೆ. ಯಾಕಂದರೆ ಒಂದಲ್ಲ ಒಂದು ದಿನ ನಾವು ದೇವರ ಸಮ್ಮುಖದಲ್ಲಿ ಬಯಲಿಗೆ ಬಂದೇ ಬರುತ್ತವೆ. ಆತನು ಅವುಗಳನ್ನು ಈಗಾಗಲೇ ತಿಳಿದಿರುತ್ತಾನೆ. ಅವುಗಳ ಕುರಿತು ನಾವು ಆತನಿಗೆ ಹೇಳುವುದು ಒಳ್ಳೆಯದಾಗಿರುತ್ತದೆ. ನನ್ನ ತಮ್ಮನನ್ನು ಕಾಯುವನು ನಾನೋ ಎಂಬುದಾಗಿ ಹೇಳುವುದರ ಮೂಲಕ ಕಾಯಿನನು ತಾನು ಅಪರಾಧಿ ಅಲ್ಲ ಎಂಬುದಾಗಿ ಹೇಳಲು ಪ್ರಯತ್ನಿಸುತ್ತಿರುವನು. ಇದು ಎಂಥ ನಾಚಿಕೆಗೆಟ್ಟ ಉತ್ತರವಾಗಿದೆ ಅಲ್ಲವೇ? ಮುಂದಕ್ಕೆ ನೋಡ್ರಿ, ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 10ನೇ ವಚನವನ್ನು. ಅದಕ್ಕೆ ಯೆಹೋವನು, ನೀನು ಏನು ಮಾಡಿದಿ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ, ಕೇಳು ಎಂಬುದೇ. ಪ್ರಿಯ ದೇವಜನರೇ, ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 24ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೇಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ ಎಂಬುದೇ. ಪ್ರಿಯರೇ, ಹೇಬೇಲನ ರಕ್ತವು ಮಾಡಲ್ಪಟ್ಟ ಕೊಲೆಯ ಕುರಿತು ಮಾತಾಡಿತು. ಯೇಸು ಕ್ರಿಸ್ತನ ರಕ್ತವು ವಿಮೋಚನೆಯ ಕುರಿತು, ಅಂದರೆ ಅದು ರಕ್ಷಣೆಯ ಕುರಿತು ಮಾತಾಡುತ್ತದೆ. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 11 ಮತ್ತು 12ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ನೀನು ಸುರಿಸಿದ ನಿನ್ನ ತಮ್ಮನ ರಕ್ತವನ್ನು ಕುಡಿದ ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ನಿನಗೆ ಶಾಪ ಬಂತು. ನೀನು ಭೂಮಿಯನ್ನು ವ್ಯವಸಾಯ ಮಾಡಿದರೂ ಇದು ಇನ್ನು ಮುಂದೆ ನಿನಗೆ ಫಲಿಸುವುದಿಲ್ಲ. ನೀನು ಭೂಲೋಕದಲ್ಲಿ ಅಲೆಯುವವನು, ದೇಶಭ್ರಷ್ಟನೂ ಆಗಿರುವಿ ಅಂದನು ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ಒಬ್ಬ ಮನುಷ್ಯನ ಪಾಪದ ನಿಮಿತ್ತ ಈ ದಿನದವರೆಗೂ ಈ ಭೂಮಿಯು ತನ್ನ ಫಲವಂತಿಕೆಯನ್ನು ಕಳೆದುಕೊಳ್ಳುವಂಥ ರೀತಿಯ ಶಾಪವಿರುವುದನ್ನು ನೋಡುತ್ತೇವೆ. ಲೋಕದ ಸಮೃದ್ಧಿಯಾದ ಕೆಲವು ಭಾಗಗಳಲ್ಲಿ ಇಂದು ಅನೇಕ ಜನರು ಹಸಿವೆಯಿಂದ ಬಳಲುತ್ತಾ ಇದ್ದಾರೆ.
ಈ ಭೂಮಿಯನ್ನು ಸಮೃದ್ಧಿಯಾಗಿ ಉತ್ಪಾದಿಸುವಂತೆ ಮಾಡಲು ಮನುಷ್ಯನ ಶ್ರೇಷ್ಠ ಪರಿಶ್ರಮ ಮತ್ತು ದಕ್ಷತೆಯ ಅವಶ್ಯಕತೆ ಇರುತ್ತದೆ. ಖಂಡಿತವಾಗಿಯೂ ಕೊಲೆಯಲ್ಲಿ ಸುರಿಸಲ್ಪಟ್ಟ ಹೇಬೇಲನ ರಕ್ತವು ಈ ಭೂಮಿಯಿಂದಲೇ ಕೂಗಿಕೊಳ್ಳುವಂಥದ್ದಾಗಿರುತ್ತದೆ. ಮುಂದಕ್ಕೆ ನೋಡಿರಿ, ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 13ನೇ ವಚನವನ್ನು. ಕಾಯಿನನು ಯೆಹೋವನಿಗೆ, ನನ್ನ ಅಪರಾಧ ಫಲ ತಾಳಕೂಡದಷ್ಟಾಗಿದೆ ಎಂಬುದೇ. ಪ್ರಿಯರೇ, ಒಂದು ವೇಳೆ ಕಾಯಿನನ ಪಾಪವು ತಾಳಕೂಡದಷ್ಟು ಹೆಚ್ಚಾಗಿದ್ದರೆ ಅವನು ದೇವರ ಕಡೆಗೆ ತಿರುಗಿಕೊಂಡು ತನ್ನ ಪಾಪಕ್ಕೋಸ್ಕರ ಅರಿಕೆ ಮಾಡಿ ದೇವರ ದಯೆಗೋಸ್ಕರ ತನ್ನನ್ನು ಅರ್ಪಿಸಿಕೊಡಬಹುದಾಗಿತ್ತು. ಅವನು ಆ ರೀತಿ ಮಾಡಲಿಲ್ಲ. ಆ ಶಿಕ್ಷೆಯು ಬಹು ಶಾಪವಾಗಿತ್ತು. ಆದರೆ ಅವನು ದೇವರ ಕಡೆಗೆ ತಿರುಗಿಕೊಂಡಿದ್ದೇ ಆದರೆ ದೇವರು ಅವನಿಗೋಸ್ಕರ ರಕ್ಷಕನನ್ನು ಕೊಡುತ್ತಾ ಇದ್ದನು. ಮುಂದಕ್ಕೆ ನೋಡಿರಿ, ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 14ನೇ ವಚನವನ್ನು. ನೀನು ಈ ಹೊತ್ತು ನನ್ನನ್ನು ಸ್ವದೇಶದಿಂದ ಹೊರಡಿಸುತ್ತೀಯಲ್ಲ, ನಿನ್ನ ಸಾನ್ನಿಧ್ಯವು ತಪ್ಪಿತು, ನಾನು ಲೋಕದಲ್ಲಿ ಅಲೆಯುವವನು ದೇಶಭ್ರಷ್ಟನೂ ಆಗಬೇಕಾಯಿತು, ಇದಲ್ಲದೆ ನನ್ನನ್ನು ಕಂಡವರು ಕೊಲ್ಲುವರು ಎಂದು ಹೇಳಿದನು ಎಂಬುದೇ. ಪ್ರಿಯ ದೇವಜನರೇ, ಈಗ ಕಾಯಿನನು ದೇವರ ಮುಖದಿಂದ ಮರೆಯಾಗಿರಬೇಕಾಗಿರುವುದು ಎಂಬುದಾಗಿ ಹೇಳುತ್ತಾ ಇದ್ದಾನೆ ಮತ್ತು ನಿಜವಾಗಿಯೂ ಅದೇ ಸಂಭವಿಸಿತು. ಆದರೆ ದೇವರು ಅವನನ್ನು ಹೇಗೆ ಸಂರಕ್ಷಿಸಿದನು ಎಂಬುದನ್ನು ನಾವು ಇಲ್ಲಿ ಗಮನಿಸಿರಬಹುದು. ದೇವರು ಒಬ್ಬ ಕೊಲೆಗಾರನಿಗೆ, ಒಬ್ಬ ದುಷ್ಕರ್ಮಿಗೆ ನಿಜವಾಗಿಯೂ ಆಶ್ರಯ ನೀಡುತ್ತಿರುವುದು ವಿಚಿತ್ರವಾಗಿ ಕಾಣಿಸುತ್ತದೆ. ಮುಂದಕ್ಕೆ ನೋಡೋಣ, ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 15ನೇ ವಚನವನ್ನು. ಅದಕ್ಕೆ ಯೆಹೋವನು, ಕಾಯಿನನ ಪ್ರಾಣವನ್ನು ತೆಗೆದವನಿಗೆ 7ರಷ್ಟು ಪ್ರತಿದಂಡನೆಯಾಗುವುದು ಎಂದು ಹೇಳಿ ಅವನನ್ನು ಕಂಡವರು ಕೊಲ್ಲಕೂಡದಂತೆ ಅವನ ಮೇಲೆ ಒಂದು ಗುರುತಿಟ್ಟನು ಎಂಬುದೇ. ಪ್ರಿಯರೇ, ಆ ಗುರುತು ಏನಾಗಿತ್ತು ಎಂಬುದರ ಕುರಿತು ನಾವು ತಿಳಿದಿರುವುದಿಲ್ಲ. ಅದರ ಕುರಿತು ಅನೇಕ ಊಹೆ ಮಾಡಿದ ಸಂಗತಿಗಳು ಇರುತ್ತವೆ ಮತ್ತು ಈಗಾಗಲೇ ಊಹಿಸಿಕೊಂಡಂಥ ಸಂಗತಿಗಳಿಗೆ ನಾನು ಯಾವುದನ್ನು ಸೇರಿಸಬೇಕು ಎನ್ನುವುದನ್ನು ನಾನು ತಿಳಿದಿರುವುದಿಲ್ಲ. ಆದರೆ ಹೇಗೋ ದೇವರು ಕಾಯಿನನನ್ನು ಸಂರಕ್ಷಿಸುತ್ತಾನೆ. ಇಲ್ಲಿಯವರೆಗೂ ಯಾವ ಧರ್ಮಶಾಸ್ತ್ರವೂ ಕೊಡಲ್ಪಟ್ಟಿರುವುದಿಲ್ಲ. ಕಾಯಿನನು ಪಾಪಿಯಾಗಿದ್ದಾನೆ, ಆದರೆ ಅವನು ಅತಿಕ್ರಮಣಕಾರಿಯಾಗಿರುವುದಿಲ್ಲ. ಯಾಕೆಂದರೆ ಇಲ್ಲಿಯ ತನಕ ಕೊಲೆಯ ಕುರಿತು ಯಾವ ನಿಯಮವೂ ಕೊಡಲ್ಪಟ್ಟಿರುವುದಿಲ್ಲ. ಅವನು ದೇವರಿಗೆ ಮೆಚ್ಚುಗೆಯಾದ ಕಾಣಿಕೆಯನ್ನು ತಾರದೇ ಇದ್ದಂಥ ವಿಷಯವು ಅವನ ಪಾಪವಾಗಿತ್ತು. ಅವನು ದೇವರಿಗೆ ಕಾಣಿಕೆ ತಂದನು ನಿಜ, ಆದರೆ ಅದರಲ್ಲಿ ಅವನ ಕೃತ್ಯಗಳು ಕೆಟ್ಟವುಗಳಾಗಿದ್ದವು ಮತ್ತು ತನ್ನ ತಮ್ಮನನ್ನು ಕೊಂದು ಹಾಕುವುದರ ಮೂಲಕ ತನ್ನ ದುಷ್ಟ ಸ್ವಭಾವವನ್ನು ಕಾರ್ಯರೂಪಕ್ಕೆ ತಂದನು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಕಾಯಿನನ ಮಕ್ಕಳು ಮತ್ತು ದೇವರಹಿತ ನಾಗರಿಕತೆ ಎಂಬ ವಿಚಾರವನ್ನು ನೋಡೋಣ. ಪ್ರಿಯರೇ, ಈಗ ಕಾಯಿನನು ದೇವರಿಂದ ಹೊರಗಡೆ ಹೋಗುತ್ತಾ ಇದ್ದಾನೆ ಮತ್ತು ಸಂಪೂರ್ಣವಾಗಿ ದೇವರನ್ನು ಹೊರತುಪಡಿಸಿದ ಒಂದು ನಾಗರಿಕತೆಯನ್ನು ಸ್ಥಾಪಿಸುತ್ತಾ ಇದ್ದಾನೆ. ಕಾಯಿನನ ಮಕ್ಕಳು ದೇವರಹಿತ ನಾಗರಿಕತೆಯನ್ನು ಸ್ಥಾಪಿಸುತ್ತಾ ಇದ್ದಾರೆ. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ಕಾಯಿನನು ಯೆಹೋವನ ಸನ್ನಿಧಾನದಿಂದ ಹೊರಟು ನೋದು ಎಂಬ ದೇಶದಲ್ಲಿ ವಾಸಿಸಿದನು, ಅದು ಏದೇನ್ ಸೀಮೆಗೆ ಮೂಡಲಲ್ಲಿರುವುದು ಎಂಬುದೇ. ಪ್ರಿಯ ದೇವಜನರೇ, ಒಂದು ವೇಳೆ ಇಂದು ಈ ನೋದು ಎಂಬ ದೇಶವನ್ನು ಹುಡುಕಲು ನಾವು ಪ್ರಯತ್ನಿಸಿದರೆ ಅದು ನಮಗೆ ಸಿಕ್ಕದೇ ಹೋಗಬಹುದು. ಆದರೆ ಸಭೆಯಲ್ಲಿದ್ದುಕೊಂಡೇ ನೋದು ದೇಶದಲ್ಲಿರುವ ಅನೇಕ ಜನರ ಕುರಿತು ನನಗೆ ತಿಳಿದಿರುತ್ತದೆ. ಈ ನೋದು ದೇಶದ ಕುರಿತು ಅನೇಕ ಊಹಿಸಲ್ಪಟ್ಟ ಸಂಗತಿಗಳಿರುತ್ತವೆ. ಆದರೆ ಕಾಯಿನನು ದೇವರ ಸನ್ನಿಧಾನದಿಂದ ಈ ನೋದು ಎಂಬ ದೇಶಕ್ಕೆ ಹೋದನು ಮತ್ತು ಅಲ್ಲಿ ವಾಸಿಸಿದನು ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುತ್ತದೆ. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 17ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಕಾಯಿನನು ತನ್ನ ಹೆಂಡತಿಯನ್ನು ಕೂಡಲು ಅವಳು ಗರ್ಭಿಣಿಯಾಗಿ ಹಾನೋಕನನ್ನು ಹೆತ್ತಳು. ಇದಲ್ಲದೆ ಕಾಯಿನನು ಒಂದು ಊರನ್ನು ಕಟ್ಟಿ ಅದಕ್ಕೆ ಹಾನೋಕ ಎಂದು ತನ್ನ ಮಗನ ಹೆಸರಿಟ್ಟನು ಎಂಬುದೇ. ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಅಂದಿನಿಂದ ಇಂದಿನವರೆಗೂ ಜನರು ಬೀದಿಗಳಿಗಾಗಲಿ ಪಟ್ಟಣಗಳಿಗಾಗಲಿ ತಮ್ಮ ಹೆಸರುಗಳನ್ನು ಇಲ್ಲವೇ ತಮ್ಮ ಪ್ರಿಯರ ಹೆಸರುಗಳನ್ನು ಇಡಲು ಬಯಸುತ್ತಾರೆ ಎಂಬುದೇ. ಒಟ್ಟಾರೆಯಲ್ಲಿ ಮನುಷ್ಯರು ಈ ಸಂಗತಿಯನ್ನು ಇಷ್ಟಪಡುತ್ತಾರೆ. ಇಲ್ಲಿ
ನಗರ ಜೀವನವು ಆರಂಭಗೊಳ್ಳುವುದನ್ನು ನಾವು ನೋಡುತ್ತೇವೆ. ಇದಲ್ಲದೆ ಕಾಯಿನನು ಒಂದು ಊರನ್ನು ಕಟ್ಟಿ ಅದಕ್ಕೆ ಹಾನೋಕ ಎಂದು ತನ್ನ ಮಗನ ಹೆಸರಿಟ್ಟನು ಎಂಬುದೇ. ಇಂದು ಮನುಷ್ಯನಿಗೆ ನಗರಗಳು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ನಗರಗಳು ಸಾಯುತ್ತಾ ಇದೆ ಎಂದು ಜನರು ಹೇಳುತ್ತಾರೆ. ಹೀಗಿರುವಾಗಲೂ ನಗರಗಳಿಗೆ ಜನರು ತುಂಬಿಕೊಳ್ಳುತ್ತಾ ಇರುವುದನ್ನು ನಾವು ಲೋಕಾದ್ಯಂತ ಕಾಣಬಹುದು. ಇದು ಸತ್ಯವಲ್ಲವೇ? ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 18 ಮತ್ತು 19ನೇ ವಚನಗಳನ್ನು. ಹಾನೋಕನಿಂದ ಈರಾದನು ಹುಟ್ಟಿದನು. ಈರಾದನು ಮೆಹುಯಾಯೇಲನನ್ನು ಪಡೆದನು. ಮೆಹುಯಾಯೇಲನು ಮೆತುಷಾಹೇಲನನ್ನು ಪಡೆದನು. ಮೆತುಷಾಹೇಲನು ಲೇಮೇಕನನ್ನು ಪಡೆದನು. ಲೇಮೇಕನು ಆದ ಚಿಲ್ಲ ಎಂಬ 2 ಹೆಂಡರನ್ನು ಮಾಡಿಕೊಂಡನು ಎಂಬುದೇ. ಪ್ರಿಯರೇ, ಇಲ್ಲಿ ನಾವು ಬಹು ಪತ್ನಿತ್ವ ಅಂದರೆ ಒಂದಕ್ಕಿಂತ ಹೆಚ್ಚು ಹೆಂಡತಿಯರನ್ನು ಹೊಂದುವುದರ ಆರಂಭವನ್ನು ನೋಡುತ್ತೇವೆ. ಇಲ್ಲಿ ದೇವರು ಉದ್ದೇಶಿಸಿದ್ದಕ್ಕೆ ಹಾಗೂ ದೇವರು ಮನುಷ್ಯನಿಗಾಗಿ ಹೊಂದಿರುವಂಥದ್ದಕ್ಕೆ ತದ್ವಿರುದ್ಧವಾದ ಸಂಗತಿಯನ್ನು ಲೇಮೇಕನು ಮಾಡುತ್ತಿರುವುದನ್ನು ನಾವು ನೋಡುತ್ತೇವೆ. ಸತ್ಯವೇದದಲ್ಲಿ ಬಹು ಪತ್ನಿತ್ವದ ಕುರಿತು ದೇವರು ಒಪ್ಪಿಕೊಳ್ಳುವಂಥದ್ದನ್ನು ಎಲ್ಲಿಯೂ ನಾವು ಕಾಣುವುದಿಲ್ಲ. ನಾವು ದಾಖಲೆಗಳನ್ನು ನಿಜವಾಗಿಯೂ ಪರಿಶೀಲಿಸುವುದಾದರೆ ದೇವರು ಅದನ್ನು ಖಂಡಿಸಿರುವುದನ್ನು ಕಾಣುತ್ತೇವೆ. ಆತನು ಈ ದಾಖಲೆಯನ್ನು ನೀಡುತ್ತಿರುವುದರ ಕಾರಣವೇನೆಂದರೆ ಆತನು ಐತಿಹಾಸಿಕ ದಾಖಲೆಯನ್ನು ನಮಗೆ ಕೊಡುತ್ತಾ ಇದ್ದಾನೆ ಮತ್ತು ಆ ಒಂದು ಆಧಾರದ ಮೇಲೆ ಇಲ್ಲಿ ಕೊಡಲ್ಪಟ್ಟಿರುವುದು. ಆದ ಎಂಬುದರ ಅರ್ಥವು ಅಲ್ಲಹಾದ, ಸಂತೋಷ ಅಥವಾ ಶೃಂಗರಿಸುವುದು ಎಂಬುದಾಗಿ ಇರುತ್ತದೆ. ಬಹುಶಃ ತನ್ನನ್ನು ಸುಂದರಪಡಿಸಿಕೊಳ್ಳಲು ಅಥವಾ ಶೃಂಗರಿಸಿಕೊಳ್ಳಲು ಪ್ರಾರಂಭಿಸಿದವರಲ್ಲಿ ಇವಳೇ ಮೊದಲಿಗಳಾಗಿರಬಹುದು. ಇನ್ನು ಚಿಲ್ಲ ಎಂಬುದರ ಅರ್ಥವು ಬಚ್ಚಿಡು ಎಂಬುದಾಗಿ ಇರುತ್ತದೆ. ಆಕೆಯು ಒಬ್ಬ ವ್ಯಾಮೋಹಕಳಾಗಿದ್ದಳು ಎಂಬ ಅರ್ಥವನ್ನು ಹೊಂದಿರುತ್ತದೆ ಎಂದು ನಾನು ಅಂದುಕೊಳ್ಳುತ್ತೇನೆ. ಪ್ರಿಯರೇ, ಲೇಮೇಕನು ಇಂಥ ಹೆಂಡತಿಯರನ್ನು ಹೊಂದಿದ್ದನು ಎಂಬುದನ್ನು ನಾವಿಲ್ಲಿ ನೋಡುವರಾಗಿದ್ದೇವೆ. ಆದುದರಿಂದಲೇ ಅವನು ಸಮಸ್ಯೆಗಳನ್ನು ಹೊಂದಿರುವುದರಲ್ಲಿ ಯಾವ ಸಂದೇಹವೇ ಇರುವುದಿಲ್ಲ. ನಂತರ ಏನು ಸಂಭವಿಸಿತು ಎಂಬುದನ್ನು ನಾವು ನೋಡಲಿದ್ದೇವೆ. ಇಲ್ಲಿ ಈಗ ಕಾಯಿನನ ನಾಗರಿಕತೆಯ ಆರಂಭವನ್ನು ನಾವು ನೋಡಲಿದ್ದೇವೆ. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 20ನೇ ವಚನವನ್ನು ಗಮನಿಸಿರಿ. ಆದಳು ಯಾಬಾಲನನ್ನು ಹೆತ್ತಳು. ದನ ಕರುಗಳನ್ನು ಸಾಕುವವರಾಗಿದ್ದು ಗುಡಾರಗಳಲ್ಲಿ ವಾಸಿಸುವವರೆಲ್ಲರ ಮೂಲ ಪುರುಷನು ಇವನೇ ಎಂಬುದೇ. ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ ಈ ಯಾಬಾಲನು ಗುಡಾರಗಳಲ್ಲಿ ವಾಸಿಸುವವರೆಲ್ಲರ ಮೂಲ ಪುರುಷನು ಆಗಿದ್ದನು ಎಂಬುದೇ. ಅಪೊಸ್ತಲನಾದ ಪೌಲನೂ ಸಹ ಗುಡಾರ ಮಾಡುವವನು ಆಗಿದ್ದನು. ಆದರೆ ಇಲ್ಲಿ ಮೊಟ್ಟಮೊದಲ ಗುಡಾರ ಮಾಡಿದವನ ಕುರಿತು ನಾವು ನೋಡುತ್ತೇವೆ. ಅಷ್ಟೇ ಅಲ್ಲ, ಅವನು ಮೊಟ್ಟಮೊದಲ ಜಾನುವಾರು ಕ್ಷೇತ್ರವಿಟ್ಟಿರುವವನೂ ಆಗಿದ್ದನು. ಮುಂದಕ್ಕೆ ನೋಡಿರಿ. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 21ನೇ ವಚನವನ್ನು. ಅವನ ತಮ್ಮನ ಹೆಸರು ಯುಬಾಲನು. ಇವನು ಕಿನ್ನರಿ ಕೊಳಲುಗಳನ್ನು ನುಡಿಸುವವರ ಮೂಲ ಪುರುಷನು ಎಂಬುದೇ. ಪ್ರಿಯ ದೇವಜನರೇ, ಇಲ್ಲಿ ನಾವು ವಾದ್ಯಗಾರರ ಆರಂಭವನ್ನು ನೋಡುತ್ತೇವೆ. ನೋಡಿರಿ, ವಾದ್ಯ ಬಾರಿಸುವುದು, ಸಂಗೀತ ನುಡಿಸುವುದು ಇವೆಲ್ಲವೂ ಕಾಯಿನನ ನಾಗರಿಕತೆಯಿಂದಲೇ ಆರಂಭಗೊಂಡವು. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 22ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಚಿಲ್ಲ ಎಂಬವಳು ತೂಬಾಲ್ ಕಾಯಿನನನ್ನು ಹೆತ್ತಳು. ಅವನು ಕುಲುಮೆ ಮಾಡಿ ಕಬ್ಬಿಣ ತಾಮ್ರದ ಆಯುಧಗಳನ್ನು ಕಲ್ಪಿಸಿದವನು. ತೂಬಲ್ ಕಾಯಿನನ ತಂಗಿ ನಯಮ ಎಂಬುದೇ. ಪ್ರಿಯರೇ, ಇಲ್ಲಿ ಕುಶಲಕರ್ಮಿಗಳನ್ನು ನಾವು ನೋಡುತ್ತೇವೆ. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 23-24ನೇ ವಚನವನ್ನು ಗಮನಿಸಿರಿ. ಲೇಮೇಕನು ತನ್ನ ಹೆಂಡತಿಯರಿಗೆ ಹೀಗೆಂದನು. ಆದ, ಚಿಲ್ಲ, ನನ್ನ ಮಾತಿಗೆ ಕಿವಿಗೊಡಿರಿ. ಲೇಮೇಕನ ಹೆಂಡತಿಯರೇ, ನಾನು ಹೇಳುವುದನ್ನು ಕೇಳಿರಿ. ನನಗೇ ಗಾಯ ಮಾಡಿದ ಒಬ್ಬ ಮನುಷ್ಯನನ್ನು ಕೊಂದೆನು. ನನ್ನನ್ನು ಹೊಡೆದ ಒಬ್ಬ ಪ್ರಾಯಸ್ಥನನ್ನು ಹತ ಮಾಡಿದೆನು. ಕಾಯಿನನನ್ನು ಕೊಂದವನಿಗೆ 7ರಷ್ಟು ಪ್ರತಿದಂಡನೆ ಮಾಡುವುದಾದರೆ ಲೇಮೇಕನನ್ನು ಹೊಡೆಯುವವನಿಗೆ 77ರಷ್ಟಾಗುವುದಲ್ಲವೇ ಎಂಬುದೇ. ಪ್ರಿಯರೇ, ಲೇಮೇಕನು ಹೇಳುತ್ತಾನೆ, ಕಾಯಿನನೇ ತಾನು ಮಾಡಿದ ಕೊಲೆಯಿಂದ ಪಾರಾಗಿರುವುದಾದರೆ ನಾನೂ ಕೂಡ ಅವುಗಳಿಂದ ಪಾರಾಗಬಹುದು. ಕಾಯಿನನಾದರೂ ಸ್ವರಕ್ಷಣೆಗಾಗಿ ಕೊಲ್ಲಲಿಲ್ಲ, ಆದರೆ ನಾನು ಹಾಗೆ ಮಾಡಿರುವೆನು ಎಂಬುದಾಗಿ. ಲೇಮೇಕನು ಹಾಗೆ ಮಾಡಿದ್ದನೋ ಏನೋ ನಮಗೆ ಗೊತ್ತಿಲ್ಲ.
ಆದರೆ ಅವನು ತನ್ನ ಸ್ವರಕ್ಷಣೆಗಾಗಿ ಕೊಂದು ಹಾಕಿರುವನು ಎಂಬುದಾಗಿ ಹೇಳುತ್ತಿರುವನು. ಅವನ ಹೆಂಡತಿಯರು ಇದರಲ್ಲಿ ಸೇರಿಕೊಂಡಿದ್ದಾರೋ ಏನೋ ನಮಗೆ ಗೊತ್ತಿಲ್ಲ, ಅಥವಾ ಆ ಇಬ್ಬರು ಹೆಂಡತಿಯರಲ್ಲಿ ಒಬ್ಬರನ್ನು ಸಂರಕ್ಷಿಸುವುದಕ್ಕಾಗಿ ಹಾಗೆ ಮಾಡಿದನೋ ಏನೋ ನಮಗೆ ತಿಳಿದಿರುವುದಿಲ್ಲ. ಪ್ರಿಯರೇ, ತನ್ನನ್ನು ಹೊಡೆದವನಿಗೆ 77ರಷ್ಟು ಪ್ರತಿದಂಡನೆಯಾಗುವುದೆಂದು ಲೇಮೇಕನು ಹೇಳುತ್ತಿರುವನು. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಿಮೋನ್ ಪೇತ್ರನಿಗೆ ಅವನು ತನ್ನ ವೈರಿಗಳನ್ನು 70 ಸಾರಿ ಕ್ಷಮಿಸಬೇಕೆಂದು ಎಂಬುದಾಗಿ ಹೇಳಿರುವುದನ್ನು ನಾವು ಜ್ಞಾಪಿಸಿಕೊಳ್ಳಬಹುದು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಸೇತನ ಜನನ ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 25-26ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಆದಾಮನು ತಿರುಗಿ ತನ್ನ ಹೆಂಡತಿಯನ್ನು ಕೂಡಲು ಆಕೆ ಗಂಡು ಮಗುವನ್ನು ಹೆತ್ತು ಕಾಯಿನನು ಕೊಂದು ಹಾಕಿದ ಹೇಬೇಲನಿಗೆ ಬದಲಾಗಿ ದೇವರು ನನಗೆ ಬೇರೆ ಸಂತಾನವನ್ನು ನೇಮಿಸಿದನೆಂದು ಆ ಮಗುವಿಗೆ ಸೇತನೆಂದು ಹೆಸರಿಟ್ಟಳು. ತರುವಾಯ ಸೇತನು ಸಹ ಮಗನನ್ನು ಪಡೆದು ಅವನಿಗೆ ಏನೋಷ್ ಎಂಬ ಹೆಸರಿಟ್ಟನು. ಆ ಕಾಲದಲ್ಲಿ ಯೆಹೋವ ಎಂಬ ಹೆಸರನ್ನು ಹೇಳಿಕೊಂಡು ಆರಾಧಿಸುವುದಕ್ಕೆ ಪ್ರಾರಂಭವಾಯಿತು ಎಂಬುದೇ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯದ ಕಡೇ ಭಾಗದ ಮೂಲಕ ನಾವು ಸ್ಪಷ್ಟವಾಗಿ ತಿಳುಕೊಳ್ಳುವುದೇನೆಂದರೆ, ಜನರು ಯೆಹೋವ ಎಂಬ ಹೆಸರನ್ನು ಹೇಳಿಕೊಂಡು ಆರಾಧಿಸುವುದಕ್ಕೆ ಆರಂಭಿಸಿದರು ಎಂಬುದೇ. ಪ್ರಿಯರೇ, ಇಲ್ಲಿಗೆ ಆದಿಕಾಂಡ ಪುಸ್ತಕದ 4ನೇ ಅಧ್ಯಾಯದ ಧ್ಯಾನ ಮುಕ್ತಾಯವಾಯಿತು. ಇಲ್ಲಿವರೆಗೆ ದೇವರು ನಮ್ಮನ್ನು ತನ್ನ ಆತ್ಮನ ಮೂಲಕ ಮಾರ್ಗದರ್ಶಿಸಿ ಸಹಾಯ ಮಾಡಿ ನಡೆಸಿದ್ದಕ್ಕಾಗಿ ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಮುಂದಕ್ಕೆ ನಾವು ಆದಿಕಾಂಡ ಪುಸ್ತಕದ 5ನೇ ಅಧ್ಯಾಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಇದರ ಮುಖ್ಯ ಪ್ರಸ್ತಾಪವು ಆದಾಮನ ಜೀವನ ಚರಿತ್ರೆಯ ಅಂತಿಮ ಅಧ್ಯಾಯ, ಹಾನೋಕನ ರೋಮಾಂಚಕ ಕತೆ, ಹಾನೋಕನಿಂದ ನೋಹನವರೆಗೆ ಇರುವ ವಂಶಾವಳಿ ಎಂಬುದೇ. ಪ್ರಿಯರೇ, ಆದಿಕಾಂಡ ಪುಸ್ತಕದ ಮೊದಲನೇ ವಿಭಾಗದಲ್ಲಿ, ಅಂದರೆ 1ರಿಂದ 11 ಅಧ್ಯಾಯಗಳಲ್ಲಿ ನಾವು ಜಗತ್ತಿನ ಘಟನೆಗಳನ್ನು ಕುರಿತು ನೋಡುತ್ತೇವೆ. ಮೊದಲನೇದಾಗಿ ಸೃಷ್ಟಿಯು, ನಂತರ ಬೀಳುವಿಕೆ, ಮತ್ತು ಈಗ 5ರಿಂದ 9 ಅಧ್ಯಾಯಗಳಲ್ಲಿ ಜಲಪ್ರಳಯವನ್ನು ನೋಡುತ್ತೇವೆ. ಈ 5ನೇ ಅಧ್ಯಾಯದಲ್ಲಿ ಆದಾಮನಿಂದ ಹಿಡಿದು ಸೇತನವರೆಗೂ ಇರುವ ಸಂತಾನಗಳ ಪುಸ್ತಕವನ್ನು ನಾವು ಹೊಂದಿರುತ್ತೇವೆ. ಕಾಯಿನನ ವಂಶಾವಳಿಯು ನಮಗೆ ಕೊಡಲ್ಪಟ್ಟಿತು ಮತ್ತು ಈಗ ಅದು ಬಿಡಲ್ಪಟ್ಟಿರುತ್ತದೆ. ಅದು ಮತ್ತೆ ದೈವಿಕ ವಂಶಾವಳಿಯನ್ನು ದಾಟುವಾಗ ಪ್ರಸ್ತಾಪಿಸಲ್ಪಡುತ್ತದೆ. ಇದು ಆದಿಕಾಂಡ ಪುಸ್ತಕದಲ್ಲಿ ಸ್ಥಾಪಿಸಲ್ಪಟ್ಟಿರುವ ಮಾದರಿಯಾಗಿರುತ್ತದೆ. ಪ್ರಿಯರೇ, ಒಂದು ರೀತಿಯಲ್ಲಿ ನಾವು ನೋಡುವಾಗ ಈ 5ನೇ ಅಧ್ಯಾಯವು ಸತ್ಯವೇದದಲ್ಲಿನ ಅತಿ ನಿರುತ್ಸಾಹಗೊಳಿಸುವ ಹಾಗೂ ನಿರಾಶೆಯ ಅಧ್ಯಾಯಗಳಲ್ಲಿ ಒಂದಾಗಿರುತ್ತದೆ. ಇದಕ್ಕೆ ಕಾರಣವೇನೆಂದರೆ, ಇದು ಒಂದು ರೀತಿಯಲ್ಲಿ ಸಮಾಧಿ ಅಥವಾ ಸ್ಮಶಾನದಲ್ಲಿ ನಡೆದುಕೊಂಡು ಹೋದ ಹಾಗೆ ಇರುತ್ತದೆ. ಆದಿಕಾಂಡ 2:17ರಲ್ಲಿ ತಿಂದ ದಿನ ಸತ್ತೇ ಹೋಗುವೆ ಎಂಬುದಾಗಿ ದೇವರು ಆದಾಮನಿಗೆ ಹೇಳಿದನು ಮತ್ತು ಆದಾಮನ ಮಕ್ಕಳೆಲ್ಲರೂ ಸತ್ತು ಹೋದರು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 22ನೇ ವಚನದಲ್ಲಿ ಪೌಲನು ಹೀಗೆ ಹೇಳುತ್ತಾನೆ. ಹೇಗೆಂದರೆ, ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವರಾದರೋ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ಆದಾಮನ ಜೀವನ ಚರಿತ್ರೆಯಲ್ಲಿ ಅಂತಿಮ ಅಧ್ಯಾಯ ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 5ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಆದಾಮನ ವಂಶದವರ ಚರಿತ್ರೆಯು, ದೇವರು ಸೃಷ್ಟಿಕಾಲದಲ್ಲಿ ಮನುಷ್ಯನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದನು. ಇದಲ್ಲದೆ ಅದೇ ದಿವಸದಲ್ಲಿ ಅವರನ್ನು ಆಶೀರ್ವದಿಸಿ ಅವರಿಗೆ ಮನುಷ್ಯ ಎಂದು ಹೆಸರಿಟ್ಟನು ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ದೇವರು ಅವರನ್ನು ಆಶೀರ್ವದಿಸಿ ಅವರಿಗೆ ಮನುಷ್ಯ ಎಂದು ಹೆಸರಿಟ್ಟನು ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುತ್ತದೆ. ಆತನು ಅವರನ್ನು ಆದಾಮರು ಅಥವಾ ಆದಾಮಗಳು ಎಂಬುದಾಗಿ ಹೇಳದೆ ಬರೀ ಆದಾಮ ಎಂದು ಹೆಸರಿಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ. ಹವ್ವಳು ಅವನ ಉಳಿದ ಅರ್ಧ ಭಾಗವಾಗಿದ್ದಳು. ಇಲ್ಲಿ ನಾವು ಆದಾಮನ ವಂಶದವರ ಚರಿತ್ರೆಯು ಎಂಬುದಾಗಿ ನೋಡುತ್ತೇವೆ. ಇದೇ ವಿಚಿತ್ರವಾದ ವಾಕ್ ಸಂಪ್ರದಾಯವು ಹೊಸ ಒಡಂಬಡಿಕೆಯಲ್ಲಿಯೂ ಕೂಡ ಕಾಣಿಸಿಕೊಳ್ಳುತ್ತದೆ. ನಾವು ಹೊಸ ಒಡಂಬಡಿಕೆಯ ಆರಂಭದಲ್ಲಿ ಯೇಸು ಕ್ರಿಸ್ತನ ವಂಶಾವಳಿಯು ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಇಲ್ಲಿ
2 ಪುಸ್ತಕಗಳಿರುವುದನ್ನು ನೋಡುತ್ತೇವೆ. ಒಂದು ಆದಾಮನ ವಂಶದವರ ಚರಿತ್ರೆಯ ಪುಸ್ತಕ, ಮತ್ತೊಂದು ಯೇಸು ಕ್ರಿಸ್ತನ ವಂಶಾವಳಿಯ ಪುಸ್ತಕ. ಈಗಾಗಲೇ ನಾವು ನೋಡಿದ ಹಾಗೆ 2 ಸಂತಾನಗಳು, 2 ವಂಶಾವಳಿಗಳು ಮತ್ತು ಅವು ಯಾವಾಗಲೂ ವಿರುದ್ಧಾತ್ಮಕವಾಗಿರುವುದನ್ನು ಸ್ಮರಿಸಬಹುದು. ಸೈತಾನನ ಸಂತಾನಕ್ಕೂ ಮತ್ತು ಸ್ವೀಕೃತ ಸಂತಾನವಾಗಿರುವ ಕ್ರಿಸ್ತನ ಸಂತಾನಕ್ಕೂ ನಡುವೆ ಇರುವ ಹೋರಾಟವು ಬಹು ದೀರ್ಘವಾಗಿರುವುದು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಪ್ರಿಯರೇ, ನಾವು ಈಗ ಅನುಸರಿಸುತ್ತಿರುವ ವಂಶಾವಳಿಯು ಅದು ಸೇತನ ಮೂಲಕ ಬಂದ ವಂಶಾವಳಿಯಾಗಿರುತ್ತದೆ ಮತ್ತು ಈ ವಂಶಾವಳಿಯ ಮೂಲಕ ಅಂತಿಮವಾಗಿ ಕ್ರಿಸ್ತನು ಬರಲಿರುವನು. ಮುಂದುವರೆದು ನಾವು ಆದಿಕಾಂಡ ಪುಸ್ತಕ 5ನೇ ಅಧ್ಯಾಯ 3ನೇ ವಚನಕ್ಕೆ ಬರೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದಾಮನು 130 ವರ್ಷದವನಾದಾಗ ರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾದ ಮಗನನ್ನು ಪಡೆದು ಅವನಿಗೆ ಸೇತನೆಂದು ಹೆಸರಿಟ್ಟನು ಎಂಬುದೇ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ಆದಾಮನು 130 ವರ್ಷದವನಾದಾಗ ಎಂಬುದಾಗಿ ನಾವು ಓದಿಕೊಂಡಿದ್ದೇವೆ. ಅವನಿಗೆ ವಯಸ್ಸು ಎಷ್ಟಾಗಿತ್ತು? ಅಂದರೆ ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳಬೇಕಾದರೆ, ದೇವರು ಆದಾಮನನ್ನು ಸೃಷ್ಟಿಸಿದಾಗ ಅವನನ್ನು ಯಾವ ವಯಸ್ಸಿನವನನ್ನಾಗಿ ಸೃಷ್ಟಿಸಿದನು? ನನಗಂತೂ ಅದು ತಿಳಿದಿರುವುದಿಲ್ಲ. ನಾನು ಏನೇ ಹೇಳಿದರೂ ಅದು ಕೇವಲ ಊಹೆಯಾಗಿರುತ್ತದೆ. ದೇವರು ಆದಾಮನನ್ನು ಸೃಷ್ಟಿಸಿದನು, ಆದರೆ ಅವನಂತೂ ನಮ್ಮ ಹಾಗೆ ತಾಯಿಯ ಗರ್ಭದಿಂದ ಕೂಸಾಗಿ ಈ ಲೋಕದೊಳಕ್ಕೆ ಬಂದಿರುವುದಿಲ್ಲ. ಈ ವಾಕ್ಯ ಭಾಗದಲ್ಲಿ ಇರುವ ಮುಖ್ಯವಾದ ಸಂದೇಶವೇನೆಂದರೆ, ಆದಾಮನು 130 ವರ್ಷದವನಾದಾಗ ತನ್ನ ಹೋಲಿಕೆಗೆ ಸರಿಯಾದ ಮಗನನ್ನು ಪಡೆದು ಅವನಿಗೆ ಸೇತನೆಂದು ಹೆಸರಿಟ್ಟನು ಎಂಬುದೇ. ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನದಲ್ಲಿ, ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಎಂಬುದಾಗಿ ಹೇಳಿರುವುದನ್ನು ನೋಡುತ್ತೇವೆ. ಮತ್ತು ಅದರಂತೆಯೇ ದೇವರು ತಮ್ಮ ಸ್ವರೂಪದಲ್ಲಿ ಹಾಗೂ ಹೋಲಿಕೆಯಲ್ಲಿ ಮನುಷ್ಯನನ್ನು ಉಂಟು ಮಾಡಿದನು. ಆದರೆ ಆದಾಮನಿಂದ ಹುಟ್ಟಿದ ಮಗನು ಆದಾಮನ ಹೋಲಿಕೆಯಂತೆ ಇದ್ದನು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತದೆ. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 5ನೇ ಅಧ್ಯಾಯ 4 ಮತ್ತು 5ನೇ ವಚನವನ್ನು ಗಮನಿಸಿರಿ. ಸೇತನು ಹುಟ್ಟಿದ ಮೇಲೆ ಆದಾಮನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 800 ವರ್ಷ ಬದುಕಿದನು. ಅವನು ಒಟ್ಟು 930 ವರ್ಷ ಬದುಕಿ ಸತ್ತನು ಎಂಬುದೇ. ಪ್ರಿಯರೇ, ಈಗ ನಾವು ಸಮಾಧಿಯ ಅಥವಾ ಸ್ಮಶಾನದ ಮೂಲಕ ಹಾದು ಹೋಗಲು ಆರಂಭಿಸುತ್ತೇವೆ. ಆದಾಮನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ಒಟ್ಟು 930 ವರ್ಷ ಬದುಕಿ ಸತ್ತನು ಎಂಬುದಾಗಿ ನೋಡುವಾಗ, ದೇವರು ಆದಾಮನಿಗೆ ಹೇಳಿದ್ದನು, ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೇ? ನೀನು ಮಣ್ಣೆ, ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದಿ ಎಂಬ ಮಾತು ನೆರವೇರಲ್ಪಡುತ್ತದೆ. ಆದುದರಿಂದ ನಾವೆಲ್ಲರೂ ಕೂಡ ನಮ್ಮ ಜೀವಿತದಲ್ಲಿ ಈ ಲೋಕ ಯಾತ್ರೆ ಮುಗಿದರೊಳಗಾಗಿ ದೇವರ ಸಮೀಪಕ್ಕೆ ಬಂದವರಾಗಿ ಆತನಿಂದ ರಕ್ಷಣೆಯ ಸಂತೋಷವನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿ ಜೀವಿಸೋಣ. ಹೀಗಾಗುವುದಕ್ಕೆ ದೇವರು ತಾನೇ ಸಹಾಯ ಮಾಡಿ ನಮ್ಮನ್ನು ನಡೆಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಮ್ಮ ರಕ್ಷಕನೇ, ನಮ್ಮ ಒಡೆಯನೇ, ನಿನ್ನ ವಾಕ್ಯದ ಮೂಲಕವಾಗಿ ನಾವು ಅರಿತುಕೊಂಡಂಥ ಸತ್ಯಗಳಿಗೆ ಅನುಸಾರವಾಗಿ ನಮ್ಮ ಜೀವಿತವೆಂಬ ಯಾತ್ರೆಯಲ್ಲಿ ಯಾವಾಗಲೂ ನಿನ್ನ ಜೊತೆ ಇದ್ದುಕೊಂಡು ನಿನ್ನ ವಾಕ್ಯವನ್ನೇ ಹಿಡಿದವರಾಗಿ ನಿರೀಕ್ಷೆಯಲ್ಲಿ ಮುನ್ನಡೆಯುವುದಕ್ಕೆ ನಮಗೆ ಸಹಾಯ ಮಾಡು ಎಂಬುದಾಗಿ ಬೇಡುವರಾಗಿದ್ದೇವೆ. ಯಾಕಂದರೆ ಒಂದು ದಿನ ನಾವು ಈ ಲೋಕವನ್ನು ಬಿಡುತ್ತೇವೆ. ಆ ದಿನದಲ್ಲಿ ನಮ್ಮ ಆತ್ಮವು ನಿನ್ನ ಬಳಿ ಸೇರುವುದಕ್ಕೆ ನಮಗೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೀವಿತವೂ ಕೂಡ ಈ ನಿಟ್ಟಿನಲ್ಲಿ ಮುಂದೆ ಸಾಗುವುದಕ್ಕೆ ಅವರಿಗೆ ಆತ್ಮನ ಬಲವನ್ನು, ಕೃಪೆಯನ್ನು, ವಾಕ್ಯದ ಜ್ಞಾನವನ್ನು ಕೊಟ್ಟು ಕೈ ಹಿಡಿದು ನಡೆಸು. ಅವರ ಚಿಂತಾಭಾರಗಳನ್ನು ನೀಗಿಸು. ಅವರಲ್ಲಿ ತೃಪ್ತಿಯ ಜೀವಿತವನ್ನು ಉಂಟು ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ನೀವು ನಮ್ಮೊಂದಿಗೆ ಇದ್ದದ್ದಕ್ಕಾಗಿ ಕೃತಜ್ಞತೆಗಳು. ದೇವರ ವಾಕ್ಯಗಳು ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ತನ್ನ ತಮ್ಮನನ್ನು ಕೊಂದ ಕಾಯಿನನು ತಾನು ಅಪರಾಧಿಯಲ್ಲ ಎಂಬುದನ್ನು ಹೇಳಲು ಪ್ರಯತ್ನಿಸಿದ್ದು ದೇವರಿಲ್ಲದ ನಾಗರಿಕತೆ ಎಲ್ಲಿಗೆ ನಡೆಸುತ್ತದೆ? ಸೈತಾನನ ಸಂತಾನಕ್ಕೂ ಕ್ರಿಸ್ತನ ಸಂತಾನಕ್ಕೂ ನಡುವಿನ ಹೋರಾಟದ ಬಗ್ಗೆ ತಿಳಿದ ನಾವು ಕ್ರಿಸ್ತನನ್ನೇ ಹಿಂಬಾಲಿಸುತ್ತಾ ದೇವ ಭಯಭಕ್ತಿಯ ಜೀವಿತವನ್ನು ಜೀವಿಸೋಣ.
ಆತ್ಮೀಯ ವೀಕ್ಷಕರೇ, ದೇವರಿಲ್ಲದ ನಾಗರಿಕತೆಯನ್ನು ತಿಳಿದ ನಾವು ಇತರರಿಗೂ ಸತ್ಯವನ್ನು ತಿಳಿಸೋಣ. ಸೇವೆಗಾಗಿ ಪ್ರಾರ್ಥಿಸಿರಿ, ತಪ್ಪದೇ ಕರೆ ಮಾಡಿರಿ. ವಂದನೆಗಳು.